ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಇದು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ದಯವಿಟ್ಟು ಯಾವ ದಿನ ಅಂತ ಕೇಳಬೇಡಿ, ನಾನು ಶೂಟ್ ಮಾಡಿಟ್ಟೆ ತುಂಬ ದಿನ ಆಗಿರುತ್ತೆ, ಎಡಿಟ್ ಮಾಡಿ ಶೇರ್ ಮಾಡೋ ಅಷ್ಟರಲ್ಲಿ ಇನ್ನೂ ಒಂದಷ್ಟು ದಿನ ಆಗಿರುತ್ತೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ಬಟ್ ಅಂದರೆ ರೀಸೆಂಟ್ ಡೇಸ್ದೇ ಇರುತ್ತೆ, 1-2-3 ಡೇಸ್ ಬಿಫೋರ್ ಥರನೇ ಇರುತ್ತೆ. ನಾನು ನೋಡ್ತೀನಿ, ಡೇಟ್ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಯಾವತ್ತಿನ ದಿನ ಇದು ಅಂತ ಅಂದ್ಬಿಟ್ಟು, ಓಕೆನಾ. ಸೊ ಬೆಳಗ್ಗೆನೇ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ತುಳಸಿ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ಆ್ಯಂಡ್ ತಲೆಗೆ ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಡ್ಯಾಂಡ್ರಫ್ ಥರ ಆಗಿಬಿಡುತ್ತೆ. ಬಿಕಾಸ್ ಸಮ್ಮರ್ ಅಲ್ವಾ, ಅಫ್ಕೋರ್ಸ್ ನಮ್ಮ ಸ್ಕ್ಯಾಲ್ಪು ತುಂಬಾ ಡ್ಯಾಮೇಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದರೆ ಬಿಸಿಲಿಗೆ ನಾವು ತುಂಬ ಓಡಾಡ್ತೀವಿ ಅಂದರೆ ನಮಗೆ ಇಚಿನೆಸ್ ಇರುತ್ತೆ, ತುಂಬಾ ಗ್ರೀಸಿ ಅಂತ ಅನಿಸುತ್ತೆ, ಡ್ಯಾಂಡ್ರಫ್ ಬಿಲ್ಡ್ ಆಗಿರುತ್ತೆ. ಸೊ ಇದೆಲ್ಲದಕ್ಕೂ ಸೊಲ್ಯೂಷನ್ ಗ್ಲೈಕಾಲಿಕ್ ಆ್ಯಸಿಡ್. ತುಂಬ ಜನ ಕೇಳ್ತಾನೆ ಇರ್ತೀರ ಯಾವ್ಯಾವ ಥರ ಯೂಸ್ ಮಾಡಬೇಕು ಅಂತ. ನಾನು ಪ್ರತಿ ಸರ್ತಿನೂ ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡಿದಾಗ ಹೇಳ್ತೀನಿ, ಇದನ್ನು ನಾವು ಟೋನರ್ ಥರ ನಮ್ಮ ಸ್ಕ್ಯಾಲ್ಪ್ಗೆ ಬಳಸಿದ್ರೆ ಬಿಲ್ಡಪ್ಸ್ ಇದ್ದರೆ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಇದ್ದರೆ ಕಡಿಮೆ ಆಗುತ್ತೆ, ನಿಮಗೆ ಇಚಿನೆಸ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಆ್ಯಂಡ್ ನಿಮಗೆ ಅಂದರೂ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಕೈಯಲ್ಲಿ, ಕಾಲಲ್ಲಿ ಅಥವಾ ಅಂಡರ್ ಆರ್ಮ್ಸಲ್ಲಿ ಇದ್ದರೆ ಯು ಕ್ಯಾನ್ ಯೂಸ್ ದಿಸ್. ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನು ಗೊತ್ತಾ, ನೀವು ಏನೇ ಬಳಸಿದ್ರು ಕೂಡ ದಯವಿಟ್ಟು ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ಆದರೂ ಬಳಸಬೇಕು. ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು ಬರೀ 1 ವಾರ 2 ವಾರ ಯೂಸ್ ಮಾಡಿಬಿಟ್ಟು ಏನೂ ಡಿಫ್ರೆನ್ಸ್ ಇಲ್ಲ ಅಂದರೆ ನಾನು ಹೆಲ್ಪ್ಲೆಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನೇನು ಮಾಡೋಕ್ಕಾಗಲ್ಲ. ಸೊ ಇದೇ ಗ್ಲೈಕಾಲಿಕ್ ಆ್ಯಸಿಡ್. ಬೇಕಿದ್ರೆ ಮತ್ತೊಮ್ಮೆ ಇದನ್ನು ಯೂಸ್ ಮಾಡಿದಾಗ ಮತ್ತೆ ರಿಪೀಟ್ ಮಾಡಿ ಹೇಳ್ತೀನಿ ಆಯಿತಾ, ಬಿಕಾಸ್ ನ್ಯೂ ವ್ಯೂವರ್ಸ್ ಇರ್ತೀರಾ, ಸೊ ಅವರಿಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಆ್ಯಂಡ್ ನಿಮ್ಗೇನಾದರೂ ಪಿಗ್ಮೆಂಟೇಷನ್ಸ್ ಇದ್ದರೆ, ನಿಮಗೆ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಭಯ ಆಗುತ್ತೆ ಅಂದರೆ, ನೀವು ಇದರೊಟ್ಟಿಗೆ ಒಂಚೂರು ನೀರನ್ನ ಮಿಕ್ಸ್ ಮಾಡಿಕೊಂಡು ಒಂದು ಸಪ್ರೇಟ್ ಟ್ಯೂಬಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಬೋದು. ಸೊ ದಟ್ ಈಸ್ ಆಲ್ಸೋ ಗುಡ್. ತುಂಬಾ ಬೆನಿಫಿಷಿಯಲ್ ಇರೋವಂಥ ಒಂದು ಟೋನರ್, ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬಟ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಆ್ಯಂಡ್ ನಮ್ಮ ಮನೆ ಪಕ್ಕದಲ್ಲಿ ಮೆಟ್ಲಿದೆಯಲ್ಲ, ಫಸ್ಟ್ ಆಫ್ ಆಲ್ ನಾನು ಗೇಟಿಂದ ಹೊರಗೆ ಬರಲ್ಲ, ಇದು ನಮ್ಮ ಪಕ್ಕದ ಮನೆ ಅಣ್ಣಂದು, ಅದನ್ನು ನೀಟಾಗಿ ಗುಡಿಸ್ಕೊಂಡೆ. ಆ್ಯಂಡ್ ನಮ್ಮನೆ ಮೆಟ್ಲದ್ರೂ ನೀಟಾಗಿ ಗುಡಿಸ್ಕೊಂಡೆ. ಯೂಶ್ವಲಿ ನಾನು ಆಚೆ ಬರಲ್ಲ, ಗೇಟ್ ಯಾವಾಗಲೂ ಲಾಕಲ್ಲಿರುತ್ತೆ. ಅಪ್ಪ ಇದ್ರೆ ಮಾತ್ರನೇ ಲಾಕ್ ಓಪನ್ ಇರುತ್ತೆ. ನಾನು ಒಬ್ಬಳೇ ಇದ್ರೆ ಖಂಡಿತ ನಾನು ಗೇಟ್ ಲಾಕ್ನ ಓಪನ್ ಮಾಡಲ್ಲ, ಬಿಕಾಸ್ ಮೊದಲೇ ಅದು ಮನೆ ಮೇಲೆ ಬಿಲ್ಡಿಂಗು ಸಿಕ್ಕಾಪಟ್ಟೆ ಒಂಥರ ಗುಹೆ ಥರ ಇರುತ್ತೆ, ಭಯ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಓಪನ್ ಮಾಡಲ್ಲ, ಗೇಟ್ ಲಾಕ್ ಇರುತ್ತೆ. ಆ್ಯಂಡ್ ಹ್ಯಾಪಿ ಪ್ಲಾನೆಟಿಂದ ಇದನ್ನು ತರಿಸ್ಕೊಂಡಿದ್ದೆ. ಆಲ್ಮೋಸ್ಟ್ ಖಾಲಿ ಆಗಿತ್ತು ಮುಂಚೆ ನನ್ನ ಹತ್ರ ಇದ್ದಿದ್ದು. ಬೇಕು ಅಂತ ಅಂದ್ಬಿಟ್ಟು ತರಿಸ್ಕೊಂಡು ನೀಟಾಗಿ ಟ್ಯಾಪಿಗೆಲ್ಲ ಹಾಕಿ, ಹೊರಗಡೆ ಸಿಂಕ್ಗೆಲ್ಲ ಹಾಕಿ, ಕಿಚನ್ನು ಮತ್ತು ಟಾಯ್ಲೆಟಿಗೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ತೊಳ್ಕೊಂಡಿದ್ದಾಯಿತು. ಬಿಕಾಸ್ ಅಪ್ಪ ಪಾತ್ರೆ ತೊಳೆದಿಟ್ಬಿಟ್ಟು ಹೋಗಿದ್ರು, ಅದಕ್ಕೋಸ್ಕರ ಸ್ವಲ್ಪ ಈಸಿ ಆಯಿತು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ತುಂಬ ಜನ ನನ್ನ ಪಾರ್ಕ್ ಬಗ್ಗೆ ಹೇಳಿದ್ರಿ, ಪಾರ್ಕ್ ಹತ್ರ ಒಂದು ಮಿರರ್ ಹಾಕಿ ಅಂತ. ಮಿರರ್ ತೊಗೊಂಡು ಬಂದು ಹಾಕ್ತೀನಿ, ಬಟ್ ದೊಡ್ಡ ಮಿರರ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಆನ್ಲೈನಲ್ಲಿ ಆರ್ಡ್ರ್ ಮಾಡೋಕ್ಕೆ ಭಯ, ಯಾಕಂದರೆ ಮಿರರ್ ನಿಮಗೆ ಎಲ್ಲ ಟೈಮಲ್ಲೂ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿಲ್ಲ. ಅದೇ ಭಯಕ್ಕೆ ನಾನು ಮಿರರ್ನ ಆನ್ಲೈನಲ್ಲಿ ತರಿಸಿಲ್ಲ. ಹೊರಗಡೆ ಹೋದಾಗ ಡೆಫಿನೆಟ್ಲಿ ನಾನು ಒಂದು ದೊಡ್ಡ ಮಿರರ್ನ ತಂದುಬಿಟ್ಟು ಅಲ್ಲಿ ಫಿಕ್ಸ್ ಮಾಡ್ತೀನಿ. ನನಗೂ ಹೆಲ್ಪ್ ಆಗುತ್ತೆ ಅಲ್ವಾ ಫೇಸ್ ವಾಶ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಆ್ಯಕ್ಚುಲಿ ಇಟ್ಸ್ ಎ ವೆರಿ ಗುಡ್ ಐಡಿಯಾ. 2 ಮಿರರ್ ತರ್ತೀನಿ, ಒಂದು ಟಾಯ್ಲೆಟಲ್ಲಿ ಹಾಕ್ತೀನಿ, ಇನ್ನೊಂದು ಅಂದರೆ ಲೈಕ್ ಅದೇ ಪಾರ್ಕ್ ಹತ್ರ ಹಾಕ್ತೀನಿ. ತುಂಬ ಕಸ ಆಗ್ಬಿಟ್ಟಿತ್ತು, ನೀಟಾಗಿ ಎಲ್ಲನೂ ಗುಡಿಸ್ಕೊಂಡು ಮನೆಯೂ ಒರೆಸ್ಕೊಂಡೆ. ಆ್ಯಂಡ್ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದು ಲೋಟ ಬಿಸಿ ಬಿಸಿ ಕಾಫಿ ಕಾಯಿಸ್ಕೊಂಡು ಕುಡಿದೆ, ಬಿಕಾಸ್ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಬ್ರೇಕ್ ತೊಗೊಂಡು ಕಾಫಿ ಕುಡಿದ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಐ ಥಿಂಕ್ ಇದು ಬಂದು ಮಂಡೇ ಅಂತ ಅಂದ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ಓಕೆನಾ. ಸೊ ಈ ಡ್ರೆಸ್ ನೋಡಿ ನನಗೆ ನೆನಪಾಗ್ತಿದೆ, ಕರೆಕ್ಟ್ ಮಂಡೇ. ಸೊ ದೇವ್ ಪಾತ್ರೆ ಎಲ್ಲನೂ ನೀಟಾಗಿ ತೊಳೆದಿಟ್ಟಿದ್ದೆ ನೆನ್ನೆ ದಿವಸನೇ. ಅದಕ್ಕೆಲ್ಲನೂ ಅರ್ಶಿನ ಕುಂಕುಮ ಹಚ್ಚಿ ಪೂಜೆಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು. ತುಂಬ ದಿವಸ ಆಗಿತ್ತಲ್ಲ ನಾನು ನಿಮಗೆ ಈ ರೀತಿ ದೇವ್ರ ಪಾತ್ರೆಗೆ ಕುಂಕುಮ ಎಲ್ಲ ಇಡೋದು ತೋರಿಸಿ, ಸೊ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ. ಪೀತಾಂಬರಿ ಒಟ್ಟಿಗೆ ಮಾತ್ರ ತೊಳೆದ್ರೆ ಚೆನ್ನಾಗಿರುತ್ತೆ ಕಂಡ್ರೋ, ಬಟ್ ಸಬೀನೆಲ್ಲ ಹಾಕ್ತೀವಿ ಅಂದರೆ ಕೈಯೆಲ್ಲ ಕರ್ಕರಗಾಗುತ್ತೆ. ಸೊ ಸಬೀನ ಬಿಟ್ಟು ಪೀತಾಂಬರಿ ಮಾತ್ರ ಯೂಸ್ ಮಾಡಿ ತೊಳೆಯೋದಕ್ಕೆ. ಆ್ಯಂಡ್ ಪೂಜೆನೂ ಮುಗಿಸ್ಕೊಂಡೆ. ಈಗ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಸ್ವಲ್ಪ ಸೀರಮ್ ಅಪ್ಲೈ ಮಾಡೋಣ. ಸ್ಕಿನ್ ಕೇರ್ ಮಾಡ್ಕೊಂಡಿಲ್ಲ, ಇವಾಗ ಮಾಡ್ಕೋತೀನಿ. ಎಲ್ಲ ಏನು ಮಾಡ್ತಾಯಿದ್ದೀರಾ? ಇದ್ರ ಸ್ಮೆಲ್ ಅಂತೂ ಒಂದೇ ಒಂದು ಪಂಪ್ ಸಾಕು, ಜಾಸ್ತಿ ಏನ್ಬೇಡ. ನೀವು ದೊಡ್ಡದು ಟ್ಯೂಬು ಇದನ್ನು ತೊಗೊಂಡ್ರೆ ಸಾಕು ನಿಮ್ಗೆ. ಆಲ್ಮೋಸ್ಟ್ ನೀವು ದಿನ ಯೂಸ್ ಮಾಡ್ತೀರಾ ಅಂದರೆ ಒಂದು 4 ಮಂತ್ಸ್ ಅಟ್ಲೀಸ್ಟ್ ಬರುತ್ತೆ, ದಿನ ಯೂಸ್ ಮಾಡ್ತೀರಾ ಅಂದರೆ. ನಂತರ ನೀವು ರೇರ್ ಯೂಸ್ ಮಾಡ್ತೀರಾ ಅಂದರೆ ನಾನು ವಾರದಲ್ಲಿ 1 ಸರ್ತಿ ಇಲ್ಲ ವಾರದಲ್ಲಿ 2 ಸರ್ತಿ ಅಷ್ಟೇ ಯೂಸ್ ಮಾಡೋದು. ಅದು ಬಿಟ್ಟರೆ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಇದ್ರದ್ದು ಸ್ಮೆಲ್ಲೇ ಸೂಪರ್ ಗೊತ್ತಾ. ನಾನು ಇದ್ರದ್ದು ಫಸ್ಟು ಒಂದು ಚಿಕ್ಕ ಟ್ಯೂಬ್ ತೊಗೊಂಡಿದ್ದೆ. ನಿಮಗೆ ನೆನಪಿದ್ರೆ ನನ್ನ ಯಾರು ಫಸ್ಟಿಂದ ಫಾಲೋ ಮಾಡ್ಕೊಂಡ್ಬಂದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ. ಫಸ್ಟು ಚಿಕ್ಕದು
ಟ್ಯೂಬ್ ಯೂಸ್ ಮಾಡ್ತಿದ್ದೆ. ಆ ಸ್ಮೆಲ್ ಹೋಗ್ಬಿಟ್ಟು ದೊಡ್ಡ ಟ್ಯೂಬ್ ತರಿಸ್ಕೊಂಡಿದ್ದೆ ನಾನು. ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಬ್ಯಾಂಗ್ಸು ನೆನ್ನೆ ಕಟ್ ಮಾಡಬೇಕು ಅಂತಿದೆ, ಬಟ್ ನೆನ್ನೆ ಫುಲ್ ಬ್ಯುಸಿ ಆಗ್ಬಿಟ್ಟು ಎಲ್ಲ ಹೊರಗಡೆ ಹೋಗಿ ಬರೋದು ಎಲ್ಲ ಆಗೋಯಿತು. ಅದಕ್ಕೆ ಬ್ಯಾಂಗ್ಸು ಸಂಡೇ ಕಟ್ ಮಾಡ್ತೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ ಶಾರ್ಟ್ಸು, ಇಲ್ಲ ಅಂತಂದರೆ ಹಾಗೆ ಕಟ್ ಮಾಡ್ತೀನಿ. ಒಂಥರ ಕೆಟ್ಟ ಸ್ಮೆಲ್ ಆಯ್ತಾ, ಕಣ್ಣೆಲ್ಲ ಉರಿ ಬರುತ್ತೆ. ದಪ್ಪ ಗುಳ್ಳೆ ಆಗೋಯ್ತು ನೋಡಿ. ಏನು ಮಿಸ್ ಮಾಡ್ತಿರೋ ಗೊತ್ತಿಲ್ಲ. ಮೇಕಪ್ ಮಿಸ್ ಮಾಡಿದ್ರೂ ಪರವಾಗಿಲ್ಲ, ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡಬೇಡಿ. ನಾನು ಮನೇಲಿದ್ದರೆ ಎಪಿಸಾಫ್ಟ್ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ಹೊರಗಡೆ ಹೋದರೆ ಬೇರೆ ಯೂಸ್ ಮಾಡ್ತೀನಿ. ಎಪಿಸಾಫ್ಟ್ ಯಾಕೆ ಮನೇಲಿದ್ದರೆ ಮಾತ್ರ ಅಂದರೆ ಇದು ಸ್ವಲ್ಪ ಆಯಿಲಿ ಅಂತ ಅನ್ಸುತ್ತೆ, ಆಮೇಲೆ ಸ್ಕಿನ್ನು ಡಾರ್ಕ್ ಆಗುತ್ತೆ ಇದನ್ನು ಹೊರಗಡೆ ಹಾಕೊಂಡು ಹೋದರೆ. ಬಿಸಿಲಿಗೆ ಇನ್ನೂ ಡಾರ್ಕ್ ಅನಿಸುತ್ತೆ, ಹಂಗಂತ ಟ್ಯಾನ್ ಆಗಲ್ಲ, ಸ್ಕಿನ್ ಮಾತ್ರ ಡಾರ್ಕ್ ಅನ್ನೋ ಫೀಲ್ ಬರುತ್ತೆ. ನಾನು ಜಾಸ್ತಿ ಅಂದರೆ ಫುಲ್ ಅಬ್ಸರ್ವ್ ಆಗೋ ತನಕ ಮಸಾಜ್ ಮಾಡಲ್ಲ, ಸುಮ್ಮನೆ ಈ ಥರ ಅಪ್ಲೈ ಮಾಡ್ತೀನಿ ಅಷ್ಟೇ. ಮುಂಚೆನೂ ಸುಮಾರು ಸತಿ ಹೇಳಿದ್ದೀನಿ, ಜಾಸ್ತಿ ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ, ಅದೇ ಎಲ್ಲ ಮೆಲ್ಟ್ ಆಗುತ್ತೆ ಸ್ಕಿನ್ನಲ್ಲಿ. ಯಾರೋ ಕೇಳಿದ್ರೆ ನಿಮ್ಮ ಲಿಪ್ಸು ತುಂಬ ಹೈಡ್ರೇಟೆಡ್ ಆಗಿರುತ್ತೆ ಅಂತ. ಏನಿಲ್ಲ ಕಂಡ್ರೆ ಎಲ್ಲರದು ಇರುತ್ತೆ. ಸುಮ್ಮನೆ ಕೇರ್ ಮಾಡಿ ಆಯಿತಾ. ಲಿಪ್ ಬಾಮ್ ಯೂಸ್ ಮಾಡಿ, ಅಥವಾ ನಿಮ್ಮ ಹತ್ರ ಲಿಪ್ ಬಾಮ್ ಇರೋದ್ರೆ ವ್ಯಾಸ್ಲಿನ್ ಯೂಸ್ ಮಾಡಿ, 5 ರೂಪೀಸ್ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಪೆಟ್ರೋಲಿಯಂ ಜೆಲ್ಲಿ ಅದು. ಲಿಪ್ ಬಾಮ್ ನೀವು ಎನಿ ಟೈಮ್ ಅಪ್ಲೈ ಮಾಡ್ತಿದ್ರೆ ನಿಮ್ಮದು ಲಿಪ್ಸು ಹೈಡ್ರೇಟೆಡ್ ಆಗೇ ಇರುತ್ತೆ. ನನ್ನ ಮಾತ್ರ ಅಂತೇನಲ್ಲ, ಕೇರ್ ಮಾಡಿ ಅಷ್ಟೇ. ಆ್ಯಂಡ್ ತುಳಸಿ ಮಲೆ ಬಗ್ಗೆ ಯಾರೋ ನಮಗೆ ಹೇಳಿದ್ರು, 2 ರೌಂಡ್ ಹಾಕೋಬೇಕು, 3 ರೌಂಡ್ಸ್ ಹಾಕೋಬಾರ್ದು ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ಅದಕ್ಕೆ 2 ರೌಂಡ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತೊಗೊಂಡು ಬರ್ತೀನಿ ಸ್ಕ್ಯಾನಿಂಗ್ ಹೋಗ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಇನ್ಫಾರ್ಮೇಷನ್. ಬಿಕಾಸ್ ಆ್ಯಂಡ್ ದಿಸ್ ವಾಸ್ ಮೈ ಪರ್ಸ್ನಲ್ ಚಾಯ್ಸ್, ಇದನ್ನು ಹಾಕೋಬೇಕು ಅಂತ ಅಂದ್ಬಿಟ್ಟು. ಐ ಡೋಂಟ್ ಥಿಂಕ್ ಸೊ 3 ರೌಂಡ್ಸ್ 2 ರೌಂಡ್ಸ್ ಎಲ್ಲ ಮ್ಯಾಟ್ರ್ ಆಗೋದೆ ಅಂತ. ವೆನ್ ಯುವರ್ ಡಿವೋಷನ್ ಇಸ್ ತುಂಬ ಪ್ಯೂರ್ ಆಗಿದ್ದರೆ ಖಂಡಿತ ಅದು ಯಾವುದೂ ಮ್ಯಾಟ್ರ್ ಆಗೋಲ್ಲ. ಬಟ್ ಇಟ್ಸ್ ಓಕೆ. ನೀವು ಅಲ್ಲಿ ಹೋಗಿ ಸಾಧಿಕಾ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೀರ ಅಂದರೆ ದಟ್ಸ್ ವೆರಿ ಗ್ರೇಟ್ ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ಯು. ನೀವು ಹೇಳಿದ್ದೀರ ಅಂದರೆ ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ನಾನು 2 ರೌಂಡ್ಸ್ಗೆ ಶಿಫ್ಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೈಸ್, ನಾನು ಟ್ಯಾಗ್ ಮಾಡೋದ್ರಲ್ಲಿ ಏನು ತೊಗೋತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದಂತೂ ತೊಗೊಳ್ಳೇಬೇಕು ನೀವು. ಇದು ಬೆಲ್ಲಾ ವಿಟಾ ಅವ್ರದ್ದು ಫ್ರೆಶ್ ಯುನಿಸೆಕ್ಸ್ ಪರ್ಫ್ಯೂಮ್ ಆಯಿತಾ. ಇದು ನನಗೆ PR ಅಲ್ಲಿ ಬಂದಿದ್ದು. ನೀವು ವಿಡಿಯೋ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ಇಫ್ ಇನ್ ಕೇಸ್ ನೋಡಿದರೆ. ನಾನು ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ ಆಯಿತಾ. ಅಂದರೆ 2 ಚೈ ಕೊಟ್ಬಿಟ್ಟಿದೆ, 2 ಥರ ಇತ್ತು ಅಂತ ಹೇಳಿದೆ. ಮೊನ್ನೆ ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಕೊಂಡ್ರೆ ಏನು ಸಕ್ಕತ್ತಾಗಿದೆ ಗೊತ್ತಾ. ಒಂಥರ ಚೆನ್ನಾಗಿದೆ ಇದು ಯುನಿಸೆಕ್ಸು. ಲೈಕ್ ಹುಡುಗರು ಹುಡುಗಿರು ಇಬ್ಬರು ಯೂಸ್ ಮಾಡ್ಬೋದು. ಸೊ ತುಂಬ ಲಾಂಗ್ ಲಾಸ್ಟಿಂಗ್ ಕೂಡ ತುಂಬ ಹೊತ್ತು ಇರುತ್ತೆ. ನೆನ್ನೆ ನಾನು ಮಧ್ಯಾಹ್ನ ಅಂದರೆ ಒಂದು 12 o'clock ಹಾಕೊಂಡೋಗಿದ್ದು, ಸಂಜೆ ತನಕ ಇತ್ತು. ಸೊ ಏನು ತಗೊಳ್ತಿರೋ ಗೊತ್ತಿಲ್ಲ, ಇದಂತೂ ಮಿಸ್ ಮಾಡಿದೆ. ತಗೊಳ್ಳಿ, ಟ್ಯಾಗ್ ಮಾಡಿರ್ತೀನಿ. ನಂಗೆ ಸಕ್ಕತ್ ಇಷ್ಟ ಆಯಿತು. ನಾನು ಯಾಕೆ ಇದನ್ನು ಯೂಸೇ ಮಾಡಿಲ್ಲ ಇಷ್ಟು ದಿವಸ ಅಂತ ಅಂದ್ಕೊಳ್ತಿದ್ದೆ. ಸೊ ಇನ್ನೇನು ಚಿಕ್ಕದೇ ಸಿಗುತ್ತೆ ನಿಮಗೆ, 180 ಸಮಥಿಂಗ್ ಆಯಿತಾ. ನೋಡಿ, ಇಫ್ ಇನ್ ಕೇಸ್ ನಿಮ್ಗೆ ದೊಡ್ಡದು ಸಿಕ್ಕಿದ್ರು ನೀವು ತೊಗೋಬೋದು. ನಾನು ನೋಡಿದ್ರೆ ದೊಡ್ಡದು ನಂಗೆ ಸಿಕ್ಕಿಲ್ಲ. ಇಫ್ ಇನ್ ಕೇಸ್ ಸಿಕ್ಕಿದ್ರೆ ಖಂಡಿತ ನಾನು ಪರ್ಚೇಸ್ ಮಾಡ್ತೀನಿ. ಬಟ್ ಸಕ್ಕತ್ತಾಗಿದೆ. ಓಕೆ, ಸ್ಕಿನ್ ಕೇರ್ ಎಲ್ಲ ಆಯಿತು. ಇವಾಗ ಬ್ರ್ಯಾಂಡ್ ಕೆಲಸ ಇದೆ. ಅದಾದಮೇಲೆ ಭಗವದ್ಗೀತೆ ಓದಬೇಕು ಸ್ವಲ್ಪ ಹೊತ್ತು. ಫಸ್ಟು ಭಗವದ್ಗೀತೆ ಓದ್ತೀನಿ, ಆಮೇಲೆ ಬ್ರ್ಯಾಂಡ್ ಕೆಲಸ ಮಾಡ್ತೀನಿ. ಓಕೆನಾ? जय श्री कृष्ण चैतन्य प्रभु नित्यानंद, श्री अद्वैत गदाधर श्रीवासादि गौर भक्त वृंद, हरे कृष्ण 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 हरे हरे, हरे राम 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 हरे हरे, हरे 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 राम ವಿಷಯವಾಗಿ ಚಿಂತಿಸುವುದು. ಭಗವದ್ಗೀತೆ ಓದಿ ಬ್ರ್ಯಾಂಡ್ ಕೆಲಸ ಸ್ವಲ್ಪ ಮುಗಿಸಿ ಅವಾಗಿಂದ ಇಲ್ಲೇ ಕೂತಿದ್ದೀನಿ. ಎಷ್ಟು ಪೀಸ್ಫುಲ್ಲಾಗಿದೆ ಗೊತ್ತಾ. ಎಲ್ಲ ಏನು ಮಾಡ್ತಿದ್ದೀರಾ? ಇವಾಗ ಹೊಟ್ಟೆ ಸಿಗುತ್ತೆ. ಬೆಳಗ್ಗೆ ಏನು ತಿಂದಿಲ್ಲ, ಬರೀ ಕಾಫಿ ಕುಡಿದಿರೋದು 2 ಸತಿ. ಸೊ ಹೋಗಿ ಇವಾಗ ಊಟ ಮಾಡೋಣ. ರಾತ್ರಿನೇ ಸಾಂಬಾರು ಟೇಸ್ಟ್ ಮಾಡಿದ್ದೆ, ಸೂಪರಾಗಿತ್ತು. ಅದಕ್ಕೆ ಹಪ್ಪಳ ಸುಟ್ಕೊಂಡು ಹೋಗಿ ನಾನಿವಾಗ ಊಟ ಮಾಡ್ತೀನಿ. ಊಟ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ? ಊಟ ರೆಡಿ, ಹಪ್ಪಳ ಸುಟ್ಕೊಂಡೆ. ಆಮೇಲೆ ರಾತ್ರಿದು ರೈಸ್ ಇತ್ತು, ಸಾರು ಮಾತ್ರ ಬಿಸಿ ಮಾಡಿಕೊಂಡೆ. ರಾತ್ರಿ ಸಾಂಬಾರು ಟೇಸ್ಟ್ ಮಾಡಿದ್ದೆ, ಸೂಪರಾಗಿತ್ತು. ಅಮ್ಮ ಆಲೂಗಡ್ಡೆ ಮತ್ತು ಇದು ಏನು ತರಣಿ ಕಾಳು ಅಂತ ಹೇಳ್ತಾರೆ ಗೊತ್ತಾ, ಅದನ್ನ ಹಾಕ್ಬಿಟ್ಟು ಸಾಂಬಾರು ಮಾಡಿದರು.
ಎಲ್ರಿಗೂ ಹ್ಯಾಪಿ ಫುಡ್. ನನಗೆ ಸಾಂಬಾರು ಜಾಸ್ತಿ ಇರಬೇಕು, ಎಲ್ಲ ಸಾಂಬಾರು ರಸದರನೇ ಇರಬೇಕು, ತೆಳ್ಳಕ್ಕಿರಬೇಕು. ರೈಸ್ ಕಡಿಮೆ ಇದ್ರೂ ಪರವಾಗಿಲ್ಲ, ಸಾಂಬಾರು ಜಾಸ್ತಿ ಇರಬೇಕು ಮತ್ತು ಉಪ್ಪಿರಬೇಕು. ಎಲ್ಲ ಕೆಲಸ ಮುಗಿಸಿ ನಿನ್ನೆ ಊಟ ಮಾಡೋದಿದೆ ಗೊತ್ತಾ, ಅದಕ್ಕಿಂತ ಖುಷಿ ಏನೋದಿಲ್ಲ ಅನ್ಸುತ್ತೆ. ಅಂದರೆ ತುಂಬ ಸುಸ್ತಾಗ್ಬಿಟ್ಟಿರುತ್ತೆ, ನೀರಿಗೋಸ್ಕರ ಕಾಯ್ತಾ ಇರ್ತೀವಿ. ಸಡನ್ನಾಗಿ ಒಂದು ಸ್ವಲ್ಪ ನೀರು ಸಿಗುತ್ತೆ, ಅಂದರೆ ಹೊಟ್ಟೆ ತುಂಬ ಕುಡಿಯೋಷ್ಟು ನೀರು ಸಿಗುತ್ತೆ. ಕುಡಿತದಾಗ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ, ಇದು ನಾನು ಫೀಲ್ ಮಾಡಿದ್ದೀನಿ. ಎಷ್ಟೋ ಸರ್ತಿ ಇಲ್ಲ ಅಲ್ಲೋಗ್ಬಿಟ್ಟು ಕುಡಿಯೋಣ ಅಂತ ಕಾದು 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 ಆಮೇಲೆ ನೀರು ಕುಡಿದಿರೋದು ಇದೆ. ಆ ಥರ ನೀರು ಕುಡಿದಾಗ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ. ನಮ್ಮಪ್ಪ ರಾತ್ರಿ ಸ್ವಲ್ಪ ಎಕ್ಸ್ಟ್ರಾ ರೈಸ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅದು ಮಿಕ್ಕಿತ್ತು. ಅಂದರೆ ದಿನ ಇಬ್ರಿಗೂ ಸೇರ್ ಮಾಡ್ತಾರೆ. ಕೆಲವೊಂದ್ಸತಿ ನಾನು ಆಚೆ ತಿನ್ಕೊಂಬಂದ್ಬಿಡ್ತೀನಿ, ಕೆಲವೊಂದ್ಸತಿ ಲೇಟಾಗಿ ಬರ್ತೀನಿ, ಊಟನೇ ಮಾಡಲ್ಲ. ಆ ಥರ ಆದಾಗ ರೈಸ್ ಹಂಗೆ ಮಿಕ್ಕೋಗ್ಬಿಟ್ಟಿರುತ್ತೆ. ಅವಾಗ ಈ ಥರ ತಿನ್ಕೊಳ್ಳೋದು. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಮನೆಯಲ್ಲಿ, ಈ ಮನೆಯಲ್ಲಿ ಒಂದೇ ಸತಿ ರೈಸ್ ಮಾಡೋದು ಅನಿಸುತ್ತೆ. ಒಂದೇ ಸತಿ, ದಿನಕ್ಕೆ ಒಂದೇ ಸತಿ. ಆ್ಯಂಡ್ ಯಾರಿಗೆಲ್ಲ ನನ್ನ ಯೂಟ್ಯೂಬ್ದು ಪೇಡ್ ಪ್ರಮೋಷನ್ ವಿಡಿಯೋ ಹೆಲ್ಪ್ ಆಯಿತು, ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಗೆ ಹೇಗೆ ಅನ್ನಿಸ್ತಿದೆ, ವ್ಯೂಸ್ ಆಗಿಲ್ಲ ಅಂತೆಲ್ಲ ಯೋಚನೆ ಮಾಡಬೇಡಿ. ಅದು ಬಿಟ್ಟು ಬೇರೆ ಏನು ಅನ್ನಿಸ್ತಿದೆ ಅಂತ ಹೇಳಿ. ನೀವೆಷ್ಟು ಆ್ಯಕ್ಟಿವ್ ಆಗಿದ್ದೀರಾ, ನೀವೆಷ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಇದ್ದೀರಾ, ಅದೆಲ್ಲನೂ ತಿಳಿಸಿ. ನಮ್ಮ ಅಮ್ಮನ ಚಾನಲ್ ಯಾರು ನೋಡ್ತಿದ್ದೀರಾ, ಅವ್ರಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ಚಾನಲ್ ನೋಡ್ತಾ ಇದ್ದೀರಾ, ಅವ್ರ ರೆಸಿಪೀಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆಯಾ ಅದನ್ನು ತಿಳಿಸಿ. ಆ್ಯಂಡ್ ಯಾರು ನನ್ನ ವಿಡಿಯೋ ಪೂರ್ತಿ ನೋಡಿಲ್ಲ, ಅದಕ್ಕೆ ಬಿಟ್ಟಿದ್ದೀರಾ, ಹಾನೆಸ್ಟಾಗಿ ತಿಳಿಸಿ ಕಮೆಂಟಲ್ಲಿ ನೋಡ್ತೀನಿ. ಯಾರು ಫುಲ್ ನೋಡಿದ್ದೀರಾ, ಯಾರು ಅದಕ್ಕೆ ಬಿಟ್ಟಿದ್ದೀರಾ ಅಂತ ಗೊತ್ತಾಗುತ್ತೆ. ಹಾನೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾನೆಸ್ಟಾಗಿ ಆನ್ಸರ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋಸು ಪೂರ್ತಿ ನೋಡ್ತೀನಿ ಅಂದ್ಬಿಟ್ಟು. ಸರಿ, ಊಟ ಮಾಡ್ಬಿಟ್ಟು ಆಯಿತಾ. ಈಗ 2:15 ಆಗ್ತದೆ ಆಯಿತಾ. ನಂಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಬಿಕಾಸ್ ವೀಡಿಯೋಸ್ ಇಲ್ಲ ನನಗೆ ಅಪ್ಲೋಡ್ ಮಾಡೋಕ್ಕೆ. ಸೊ ಇರೋಂಥ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಅದಕ್ಕೆ ವಾಯ್ಸ್ ಓವರ್ ಎಲ್ಲ ಕೊಡಬೇಕು. ಅದಾದಮೇಲೆ RP ಮನೆಗೆ ಹೋಗಬೇಕು. ಕಲರ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು, ಗೊತ್ತಿಲ್ಲ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಇವಾಗ ಊಟ ಆಯಿತು, ಸೊ ಎಡಿಟ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ದಡ್ಡಿ ಥರ ಮಾಡಿದ್ದೆ ನೀನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದ್ದಾರೆ, ಫೇಸ್ಬುಕ್ದು. ನಮ್ಮ ಪಕ್ಕದ ಮನೆಯನ್ನ ಹಾಡು ಹಾಕಿದ್ದಾನೆ ಆಯಿತಾ. ನಿಮಗೆ ಕೇಳಿಸ್ತೀನಿ ಯಾವ ಹಾಡು ಅಂತ ಅಂದ್ಬಿಟ್ಟು. ಕಾಪಿರೈಟ್ ಬರ್ಬೋದು, ಅದಕ್ಕೆ ಒಂದು 4 ಲೈನ್ ಕೇಳಿಸ್ತೀನಿ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ನಾನು, ಅಪ್ಪ, ಅಕ್ಕ ಅನ್ಲಿಮಿಟೆಡ್ ತಮಿಳ್ ಮತ್ತು ತೆಲುಗು ಮೂವೀಸ್ನ ನೋಡ್ತಾ ಇದ್ವಿ. ಏನೋ ಗೊತ್ತಿಲ್ಲ, ಕನ್ನಡಕ್ಕಿಂತ ಜಾಸ್ತಿ ತಮಿಳ್ ನೋಡ್ತಿದ್ವಿ. ಯಾಕೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮಪ್ಪ ಯಾವಾಗಲೂ ಕೆ ಟಿ ವಿ ಹಾಕೋರು ಆಯಿತಾ. ಸೊ KTV ಜಾಸ್ತಿ ನಮ್ಮ ಮನೇಲಿ ಓಡಿರೋದು, ಬೇರೆ ಯಾವ ಚಾನಲ್ ಓಡಿಲ್ಲ ಅಷ್ಟೊಂದು. KTV ಸಿಕ್ಕಾಪಟ್ಟೆ ಓಡಿದೆ. ಈಗಲೂ ನನಗೆ ಹಳೆ ಕಾಲದ ಸಿನಿಮಾಗಳು ನಾವೇನು ನೋಡಿದ್ದೀವಲ್ವ, ಎಲ್ಲ ರೀಮೇಕ್ಸೇ ಅಲ್ವಾ, ತೆಲುಗು ತಮಿಳಲ್ಲ. ನಾನು ಎಲ್ಲ ಭಾಷೆಯಲ್ಲೂ ನೋಡ್ತೀನಿ, ರೀಮೇಕ್ ಆದರೂ ನೋಡ್ತೀನಿ. ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ, ನನಗೆ ಅಷ್ಟು ಪ್ರೆಸೆಂಟಬಲ್ ಆಗಿರುತ್ತೆ. ಆ್ಯಂಡ್ ತುಂಬ ಸತಿ ನೋಡಿದ್ರೂ ಬೋರ್ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಏನೋ ಗೊತ್ತಿಲ್ಲ, ತಮಿಳ್ ಹಳೇ ಮೂವೀಸ್ ಅಂತೂ ಸಖತ್ ನೋಡಿದ್ವಿ ನಾನು, ಅಪ್ಪ, ಅಕ್ಕ ಎಲ್ಲ. ಗೈಸ್, ಬಾಡಿ ವೈಸ್ದು ಗಮೀಸ್ ತಿಂದು ಎಷ್ಟು ದಿನ ಆಗ್ಬಿಟ್ಟಿತ್ತು ಗೊತ್ತಾ, ತಿಂದೇ ಇರಲಿಲ್ಲ. ಇದು ಹೊಸ ಡಬ್ಬ, ಹಳೆ ಡಬ್ಬರು ಖಾಲಿ ಆಯಿತು, ಅದನ್ನು ಬಿಸಾಕಿದ್ದೇನೆ. ಸೊ ಇವಾಗ ಇದನ್ನು ಓಪನ್ ಮಾಡ್ಕೊಂಡು ತಿಂತೀನಿ. ಎಷ್ಟೊಂದು ದಿವಸ ಆಗಿತ್ತು ಗೊತ್ತಾ ನಾನು ತಿಂದು. ಯಾರೆಲ್ಲ ಬಾಡಿ ವಾಶ್ ಗಮೀಸ್ ತಿಂತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ.
ಆ್ಯಕ್ಚುಲಿ ನಮ್ಮ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು, ಆದರೆ ನಾಳೆ ಶೂಟಿಂಗ್ ಇದೆ ಅಂತ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡು ಮನೇಲೇ ಇದ್ದೆ. ಎಡಿಟಿಂಗ್ ಕೆಲಸ ಮಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡೋಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಅದಾದಮೇಲೆ ನಮ್ಮ ಅಪ್ಪ ಬಂತು. ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ನೈಟು ಊಟನೂ ಮುಗಿಸ್ಕೊಂಡಿದ್ದಾಯಿತು. ಆ್ಯಂಡ್ ಊಟಕ್ಕೆ ಮಧ್ಯಾಹ್ನ ಏನು ತಿಂದಿದ್ದೋ ಅದನ್ನೇ ಇವಾಗೂ ತಿಂತಿದ್ದೀನಿ. ಬರೀ ಮಧ್ಯಾಹ್ನ ಅಷ್ಟೆಲ್ಲ ನೆನ್ನೆ ರಾತ್ರಿನೂ ಅದನ್ನೇ ತಿಂದಿದ್ದು. ಸೊ ಏನೂ ಬೇಜಾರಿಲ್ಲ. ನಾವು 2 ಡೇಸ್ ಒನ್ಸ್ ಸಾಂಬಾರು ಮಾಡೋದು ನಮ್ಮ ಮನೇಲಿ. ದಿನ ಸಾಂಬಾರು ಮಾಡಲ್ಲ, 2 ದಿವಸಕ್ಕೆ ಒಂದ್ಸರ್ತಿ ಸಾಂಬಾರು ಮಾಡ್ಬಿಟ್ಟು ಮಮ್ಮ ಕೊಟ್ಟು ಕಳಿಸ್ತಾರೆ. ಇವಾಗ ಅಂತಲ್ಲ, ಮುಂಚೆಯಿಂದ ನಮ್ಮ ಮನೇಲಿ ಹಾಗೆ ಮಾಡ್ಕೊಂಡು ಬಂದಿರೋದು. ಸೊ 2 ಡೇಸ್ ಒನ್ಸ್ ನಾವು ಸಾಂಬಾರು ಮಾಡೋದು. ಫ್ರೆಶಪ್ ಆಗಿ ಅದಾದಮೇಲೆ ಸ್ಕಿನ್ ಕೇರ್ ಮುಗಿಸ್ಕೊಂಡು ನಾನು ಜರ್ನಲ್ ಎಲ್ಲ ಬರೀಬೇಕಿತ್ತು. ಜರ್ನಲ್ಗಿಂತ ಮುಂಚೆ ನನ್ನ ನೆಗೆಟಿವ್ ಥಾಟ್ಸ್ನೆಲ್ಲನೂ ಬರೆದು ಅದನ್ನು ಸುಟ್ಟಾಕಿದಾಯಿತು. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಈ ರಿಚುವಲ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಹೇಗೆ ಫೀಲ್ ಆಗಿದೆ ಅಂತ ಯು ಕ್ಯಾನ್ ಲೆಟ್ ಮೀ ನೋ. ಬಿಕಾಸ್ ತುಂಬಾ ಚೇಂಜಸ್ನ ನೋಡ್ತೀರಾ ನೀವು. ನಿಮ್ಮ ಥಾಟ್ಸ್ನ ಬರೆದ್ಬಿಟ್ಟು ಸುಟ್ಟು ಹಾಕಿದ್ರೆ, ಆಮೇಲೆ ನೆಗೆಟಿವ್ ಥಾಟ್ಸ್ ತುಂಬಾ ಪಾಸಿಬಿಲಿಟೀಸ್ ಇದೆ ಅದು ನಿಮ್ಮಿಂದ ಹೋಗೋದಕ್ಕೆ. ಸೊ ಟ್ರೈ ಮಾಡಿ, ಡೆಫಿನೆಟ್ಲಿ ಗೊತ್ತಾಗುತ್ತೆ ನಿಮಗೆ, ಫೀಲ್ ಮಾಡ್ತೀರಾ. ಅದಾದಮೇಲೆ ನನ್ನ ಡೈಲಿ ಜರ್ನಲ್ ಏನಿತ್ತು ಅದನ್ನು ಬರೆದು ದಿನನ ಮುಗಿಸಿದಾಯಿತು. ಇದೇ ಇವತ್ತಿನ ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಓಕೆ ಬಾಯ್.